ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಸ್ನೇಹಿತರೆ. ಇದೀಗ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ಇಬ್ಬರು ಕೂಡ ಬಿಗ್ ಬಾಸ್ ಮನೆಯಿಂದ ನೇರವಾಗಿ ಮೇನ್ ಡೋರಿಂದ ಆಚೆ ಬಂದರು. ಸದ್ಯ ಅಸಲಿಗೆ ಅವರು ಹೋಗಿದ್ದು ಎಲ್ಲಿಗೆ ಅನ್ನೋದು ವೀಕ್ಷಕರಿಗೆ ಬಿಟ್ಟರೆ ಸ್ಪರ್ಧಿಗಳಿಗೆ ಗೊತ್ತಿಲ್ಲ. ಸದ್ಯ ಬಿಗ್ ಬಾಸ್ ಮನೆಯ ಇಬ್ಬರು ಸ್ಪರ್ಧಿಗಳು ಸೀಕ್ರೆಟ್ ರೂಮ್ನಲ್ಲಿ ಇದೀಗ ಸೇರ್ಕೊಂಡು ಬಿಟ್ಟಿದ್ದಾರೆ. ಒಳಗಿರುವಂತಹ ಸ್ಪರ್ಧಿಗಳು ಏನೆಲ್ಲ ಮಾತನಾಡ್ತಾರೆ, ನಮ್ಮ ಇಬ್ಬರ ಬಗ್ಗೆ ಅಂದರೆ ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿಯ ಬಗ್ಗೆ ಎಲಿಮಿನೇಷನ್ ಆದಮೇಲೆ ಯಾವ ರೀತಿ ಮಾತು ಬರುತ್ತೆ, ಅವರ ಮೇಲೆ ಎಷ್ಟೆಷ್ಟು ಒಳ್ಳೆ ಗುಣಗಳಿದ್ದಾವೆ, ಎಷ್ಟು ಕೆಟ್ಟ ಗುಣಗಳಿದೆ ಅನ್ನೋದು ಸದ್ಯ ಬಿಗ್ ಬಾಸ್ ಒಂದು ಟ್ವಿಸ್ಟನ್ನು ಕೊಟ್ಟಿದೆ. ಅವರು ಮಾತನಾಡಿಕೊಳ್ಳುವ ರೀತಿಯನ್ನು ಕೇಳಿಸ್ತಾ ಕೂತಿದ್ದಾರೆ. ಕೆಲವೊಂದಿಷ್ಟು ಹುಳಗಳ ಬಗ್ಗೆ ಮಾತನಾಡ್ತಾ ರಕ್ಷಿತಾ ನನ್ನ ಮೇಲೆ ಇಷ್ಟೆಲ್ಲ ಮಾತನಾಡ್ತಿದ್ದಾರೆ ಅನ್ನೋದು ಕೂಡ ಕಣ್ಣೀರನ್ನು ಹಾಕಿ ಬೇಸರವನ್ನು ಹೊರಹಾಕಿದ್ದು ಉಂಟು. ಸದ್ಯ ಕೆಲವೊಂದಿಷ್ಟು ಜನ ಅವರ ಬಗ್ಗೆ ಒಳ್ಳೆಯದನ್ನು ಮಾತನಾಡಿದ್ದು ಉಂಟು. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಅಂಥದ್ದೇ ಒಂದು ಇನ್ಸಿಡೆಂಟ್ ನೆನೆದು ಇವತ್ತಿಗೂ ಕೂಡ ಜೊತೆಯಲ್ಲಿದ್ದವರನ್ನೇ ಬಿಟ್ಟು ಹೋಗಲಿಕ್ಕೆ ಸಾಧ್ಯವಾಗದ ಇನ್ಸಿಡೆಂಟ್ ಎಷ್ಟೋ ಘಟನೆಗಳು ನಡೆದಿದ್ದಾವೆ. ಸದ್ಯ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ನಟನ ಈ ಒಂದು ಸಂಬಂಧ ಇದೆಯಲ್ಲ, ಭಾಳ ಸೂಪರ್ ಅಂತಾನೆ ಅನ್ಸ್ಬೋದು ವೀಕ್ಷಕರೇ. ಎಷ್ಟು ಕಾಮಿಡಿ ಮಾಡ್ತಾರೆ, ಎಷ್ಟು ನಗಾಡ್ತಾರೆ, ಎಷ್ಟು ಒಂದು ಗಲಾಟೆ ರೀತಿಯಲ್ಲಿ ಬೈದಾಡ್ಕೊಳ್ತಾರೆ. ಸೊ ಇವೆಲ್ಲವನ್ನು ನೋಡಿದರೆ ನಿಜಕ್ಕೂ ಒಳ್ಳೆಯ ಗುಣಗಳು ಅನಿಸುತ್ತೆ. ಸದ್ಯ ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿ ನಟನಿಗೆ ಒಳ್ಳೆಯ ಕಾಂಬಿನೇಷನ್, ಒಳ್ಳೆಯ ಪಾರ್ಟ್ನರ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಅಷ್ಟು ಹೊಂದ್ಕೊಂಡು ಈ ಒಂದು ಬಿಗ್ ಬಾಸ್ ಮನೆಯೊಳಗೆ ಇದ್ರು. ಸದ್ಯ ಈ ಜೋಡಿ ಇವತ್ತು ಎಲ್ಲರೂ ಕೂಡ ಬಾಯ್ ಬಿಟ್ಟರೆ ರಕ್ಷಿತಾ ವಿನ್ ಆಗಬೇಕು, ಅದು ಬಿಟ್ಟರೆ ಗಿಲ್ಲಿ ವಿನ್ ಆಗಬೇಕು ಅನ್ನೋದು ಕೆಲವೊಂದಿಷ್ಟು ವೀಕ್ಷಕರ ಅಭಿಪ್ರಾಯ ಕೂಡ ಹೌದು. ಸದ್ಯ ಗಿಲ್ಲಿ ನಟ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಿದ್ದಂತೆ ಮಂಕ್ ಆಗಿಬಿಟ್ಟಿದ್ದಾರೆ, ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ಬೇಸರದಲ್ಲಿದ್ದಾರೆ ಅನ್ನೋದು ನಿಜಕ್ಕೂ ಎಲ್ಲರಿಗೂ ಗೊತ್ತಿರೋ ವಿಚಾರ. ಸದ್ಯ ರಕ್ಷಿತಾ ಶೆಟ್ಟಿಯ ಬಗ್ಗೆ ಒಂದಿಷ್ಟು ಕನಿಕರ ಇಲ್ಲದ ಕೆಲವೊಂದಿಷ್ಟು ಸ್ಪರ್ಧಿಗಳು ಕೂಡ ಇದ್ದಾರೆ. ಅವರಿಗೆ ತಕ್ಕ ಪಾಠವನ್ನು ರಕ್ಷಿತಾ ಶೆಟ್ಟಿ ಅವರು ಕಲಿಸುವಂತಹ ಮುಂದಿನ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಸದ್ಯ ಗಿಲ್ಲಿ ನಟನ ಬಗ್ಗೆ ಕೂಡ ಬೇಸರವನ್ನು ಹೊರಹಾಕಿದ್ದಾರೆ. ಸೀಕ್ರೆಟ್ ರೂಮ್ನಲ್ಲಿ ಇಬ್ಬರಿಗೆ ಇರುವಂತಹ ಮನೆಯಲ್ಲಿ ಇದ್ದಾರೆ. ಹಾಗೆ ನಾನು ಹೇಗೆ ಮಲ್ಕೊಳ್ಳಿ, ಇಲ್ಲಿ ಗಿಲ್ಲಿ ಇಲ್ಲ, ಯಾರೂ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕೆಂದರೆ ಬೇಜಾರು ಗಿಲ್ಲಿ ಜೊತೆ ಒಡನಾಟ, ಕಿತ್ತಾಟ ಎಲ್ಲವೂ ಕೂಡ ಮಾಡ್ತಾ ಇದ್ರು ರಕ್ಷಿತಾ ಶೆಟ್ಟಿ. ಭಾಳ ತುಂಟಿ, ಆದರೆ ಗಿಲ್ಲಿ ಅವರನ್ನು ಬಿಟ್ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸದ್ಯ ಗಿಲ್ಲಿ ರಕ್ಷಿತ್ ಅವರು ಹೋದ್ಮೇಲೆ ಸ್ವಲ್ಪ ಡಲ್ ಆಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರು. ಥ್ಯಾಂಕ್ ಯು.